ಶರೀರದ ಬಯಕೆಯನ್ನ ಗೆಲ್ಲುವುದು ಹೇಗೆ ಎಂಬುದರ ಕುರಿತಾಗಿ ನಾವಿಂದು ನೋಡಲಿಕ್ಕಿದ್ದೇವೆ. ನಾವೆಲ್ಲರೂ ಗೆಲ್ಲಲು ಇಷ್ಟಪಡ್ತೇವೆ. ಪ್ರತಿಯೊಂದು ರಂಗದಲ್ಲಿಯೂ ಸಹ ನಾನು ಗೆಲ್ಲಬೇಕೆಂಬುದಾಗಿ ಇಷ್ಟಪಡ್ತೇವೆ. ಆದರೆ ಗೆಲ್ಲಲಿಕ್ಕೆ ನಾವೆಷ್ಟು ಎಫೆಕ್ಟ್ ಹಾಕ್ತೇವೋ, ಪ್ರಯತ್ನಿಸ್ತೇವೋ, ಅದರ ಮೇಲೆ ನಮ್ಮ ಗೆಲುವು ನಿರ್ಧರಿಸಿರ್ತದೆ. ಅದರಿಂದ ಇವತ್ತು ಈ ಶರೀರದ ಇಚ್ಛೆಗಳನ್ನು ನಾವು ಗೆಲ್ಲಬೇಕಾದ್ರೆ, ಇದರ ಬಯಕೆಗಳನ್ನು ನಾವು ಗೆಲ್ಲಬೇಕಾದ್ರೆ ಏನ್ ಮಾಡ್ಬೇಕೆಂಬುದ್ರ ಕುರಿತಾಗಿ ನಾವು 3 ಸಂಗತಿಯನ್ನ ನೋಡ್ಲಿಕ್ಕಿದ್ದೇವೆ. ಮೊದಲನೇ ಸಂಗತಿ ಯಾವುದು ಎಂದು ನೋಡುವಾಗ, ನಾವು ಪವಿತ್ರಾತ್ಮನನ್ನ ಅನುಸರಿಸುವಾಗ ಈ ಶರೀರದ ಇಚ್ಛೆಗಳನ್ನ ಗೆಲ್ತೇವೆ. ಎರಡನೇದಾಗಿ, ನಾವು ದುಷ್ಟ ಸ್ನೇಹಿತರಿಂದ ದೂರ ಇರುವಾಗ ಈ ಶರೀರದ ಇಚ್ಛೆಗಳನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಮೂರನೇದಾಗಿ, ಅಶ್ಲೀಲವಾದ ವಿಡಿಯೋಗಳನ್ನ, ಸಿನಿಮಾಗಳನ್ನ ನೋಡದೆ ಇರೋದ್ರಿಂದ ನಾವು ಈ ಶರೀರದ ಇಚ್ಛೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಇವುಗಳನ್ನು ನಾವು ಮಾಡ್ತಕ್ಕಂಥದ್ದು ಮುಖ್ಯ. ಅದಕ್ಕೆ ಸಂಬಂಧಪಟ್ಟ ವಚನಗಳನ್ನ ನಾವು ನೋಡೋಣ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನ ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನ ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯ. ಅಂದ್ರೆ ನಾವು ಪವಿತ್ರಾತ್ಮನನ್ನ ಅನುಸರಿಸಿ ನಡಿಬೇಕಾಗಿದೆ. ಆಗ ನಾವೇನ್ ಮಾಡಕ್ ಸಾಧ್ಯ ಅಂದ್ರೆ ಶರೀರದ ಅಭಿಲಾಷೆಗಳನ್ನ ನಾವು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇಂದು ನಾವು ಯಾರನ್ನ ಅನುಸರಿಸುತ್ತಿದ್ದೇವೆ ಎಂಬುದರ ಮೇಲೆ ನಮ್ಮ ಜೀವಿತ ಆಧಾರಗೊಂಡಿರ್ತದೆ. ಅದರಿಂದ ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡೆದ್ರೆ ನಾವು ಶರೀರದ ಇಚ್ಛೆಗಳನ್ನ ಜಯಿಸಕ್ ಸಾಧ್ಯ. ಅಥವಾ ಲೋಕದ ಬೇರೆ ಯಾವುದಾದ್ರೂ ಸ್ನೇಹಿತರನ್ನ ಹಿಂಬಾಲಿಸಿದ್ರೆ, ಲೋಕದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಹಿಂಬಾಲಿಸಿದ್ರೆ ನಾವೇನಾಗ್ತೇವೆ ಅಂತಂದ್ರೆ ಶರೀರದ ಇಚ್ಛೆಗಳಿಗೆ ಒಳಗಾಗ್ತೇವೆ, ಅವುಗಳಿಗೆ ನಾವು ಗುಲಾಮರಾಗ್ತೇವೆ. ಅದರಿಂದ ನಾವಿಂದು ಯಾರಿಗೆ ಗುಲಾಮರಾಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ, ಯಾರಿಗೆ ದಾಸರಾಗಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ನೋಡುವಾಗ, ದೇವರಿಗೆ ದಾಸರಾಗಲಿಕ್ಕೆ, ದೇವರನ್ನ ಮಹಿಮೆ ಮಾಡಲಿಕ್ಕೆ ಇವತ್ತು ನಾವು ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಅದರಿಂದ ನಾವು ಪವಿತ್ರಾತ್ಮನನ್ನು ಅನುಸರಿಸಿ ನಡಿಬೇಕು. ಹಾಗಾದ್ರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯೋದಂದ್ರೆ ಏನು, ಅದನ್ನು ಹೇಗೆ ನಡೆಯೋದು ಎಂಬುದ್ರ ಕುರಿತಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ 9 ವಿಷಯಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಪವಿತ್ರಾತ್ಮನನ್ನ ಅನುಸರಿಸಿ ನಡಿಲಿಕ್ಕಿರ್ತಕ್ಕಂಥ ವಿಧಾನಗಳು 9. ಒಂದು ಯಾವುದು ಅಂತಂದ್ರೆ, ನಾವು ದೈವಿಕ ಪ್ರೀತಿಯಲ್ಲಿ ನಡೀತಕ್ಕಂಥದ್ದು. 2, ನಾವು ಕರ್ತನಲ್ಲಿ ಸಂತೋಷ ಪಡ್ತಕ್ಕಂಥದ್ದು. 3, ಕರ್ತನಲ್ಲಿ ಸಿಗುವಂತ ಸಮಾಧಾನವನ್ನ ಹೊಂದಿ ಜೀವಿಸುವಂಥದ್ದು. 4, ಕರ್ತನಲ್ಲಿರುವ ದೀರ್ಘ ಶಾಂತಿಯಿಂದ ಬಾಳ್ತಕ್ಕಂಥದ್ದು. 5, ಕರ್ತನಲ್ಲಿರುವ ದಯೆಯಿಂದ ನಾವು ತುಂಬಿರ್ತಕ್ಕಂಥದ್ದು. 6, ಆತನು ಹೇಗೆ ನಮಗೆ ಉಪಕಾರ ಮಾಡಿದ್ದಾನೋ ಹಾಗೆಯೇ ನಾವು ಸಹ ಇತರರಿಗೆ ಉಪಕಾರ ಮಾಡೋದ್ರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ತಕ್ಕಂಥದ್ದು. 7ನೇದಾಗಿ, ಕರ್ತನಲ್ಲಿ ಎಲ್ಲಾ ವಿಷಯಗಳಲ್ಲಿ ನಾವು ಆತನನ್ನು ಆಶ್ರಯಿಸಿಕೊಳ್ಳತಕ್ಕಂಥದ್ದು, ನಂಬಿಕೆಯಿಂದ ಇರತಕ್ಕಂಥದ್ದು. 8, ಕ್ರಿಸ್ತನು ಹೇಗೆ ಈ ಭೂಮಿಯಲ್ಲಿರುವಾಗ ಸಾಧುತ್ವವುಳ್ಳವನಾಗಿದ್ದನೋ ಹಾಗೆ ನಾವು ಸಹ ಸಾಧುತ್ವವನ್ನು ಧರಿಸಿಕೊಂಡು ಬಾಳ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ 9ನೇದಾಗಿ, ನಾವು ಕ್ಷಮೆ ದಮೆಯಿಂದ ತುಂಬಿರತಕ್ಕಂಥದ್ದು, ನಮ್ಮನ್ನ ಶರೀರ ಭಾವದ ಇಚ್ಛೆಗಳಿಂದ ದೂರ ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತೇನ್ ಮಾಡ್ಬೇಕಾಗಿದೆ ಅಂದ್ರೆ ಪವಿತ್ರಾತ್ಮನ ಅನುಸರಿಸಿ ಜೀವಿಸೋದಂದ್ರೆ ಇದೇನೆ. ಇವುಗಳನ್ನು ನಾವು ಯಾವಾಗ ಮಾಡ್ತೇವೋ ಅವಾಗ ಪವಿತ್ರಾತ್ಮನ ನಾವು ಅನುಸರಿಸ್ತೇವೆ. ಆಗ ನಾವು ದೇವರಿಗೆ ಸ್ನೇಹಿತರಾಗಿರ್ತೇವೆ. ಇವೆಲ್ಲ ಮಾಡುವಾಗ ನಾವು ದೇವರಿಗೆ ಸ್ನೇಹಿತರಾಗಿರ್ತೇವೆ, ದೇವರ ಪ್ರಭಾವಕ್ಕೊಳಗಾಗಿರ್ತೇವೆ. ಆಗ ನಾವು ಎಷ್ಟು ಮಾತ್ರಕ್ಕೂ ಶರೀರ ಭಾವದ ಇಚ್ಛೆಗಳಂತೆ ನಾವು ನಡೆಯೋದಿಲ್ಲ. ಆದ್ದರಿಂದ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಇವೆಲ್ಲವನ್ನು ಮಾಡೋದ್ರ ಮೂಲಕವಾಗಿ ನಾವು ದೇವರಿಗೆ ಹತ್ರ ಆಗಬೇಕು, ದೇವರಿಗೆ ಸ್ನೇಹಿತರಾಗಬೇಕು, ದೇವರಿಗೆ ನಾವು ಅಂಟುಕೊಂಡು ಜೀವಿಸಬೇಕು. ಹಾಗೇನಾಗ್ತದೆ ಅಂತಂದ್ರೆ ಈ ಶರೀರದ ಮೇಲೆ ಜಯ ಹೊಂದಕ್ಕೆ ಸಾಧ್ಯ. ನೀವು ಎಲ್ಲಿವರೆಗೆ ದೇವರ ಸ್ನೇಹಿತರಾಗೋದಿಲ್ವೋ, ದೇವರ ಪ್ರಸನ್ನತೆಯಲ್ಲಿ ದೇವರೊಂದಿಗೆ ಅಂಟುಕೊಂಡು ಎಲ್ಲಿವರೆಗೆ ಜೀವಿಸೋದಿಲ್ವೋ ಅಲ್ಲಿವರೆಗೆ ನೀವು ಶರೀರದ ಬಯಕೆಯನ್ನ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನೀವುಗಳು ಏನ್ ಮಾಡಬೇಕಾಗಿದೆ ಅಂತಂದ್ರೆ ಹನೋಕನಂತೆ ದೇವರೊಂದಿಗೆ ನಡಿಬೇಕಾಗಿದೆ. ನಾವು ದೇವರೊಂದಿಗೆ ನಡಿಬೇಕಂತಂದ್ರೆ ಏನ್ ಮಾಡಬೇಕಾಗಿದೆ? ಪವಿತ್ರಾತ್ಮನನ್ನ ಅನುಸರಿಸದೆ ದೇವರೊಂದಿಗೆ ನಡೀತಕ್ಕಂಥ, ದೇವರೊಂದಿಗೆ ನಡೀಲಿಕ್ಕೆ ಇರ್ತಕ್ಕಂಥ 9 ಸ್ಟೆಪ್ಸ್ ಅನ್ನ ನಾವು ನೋಡಿದ್ದೇವೆ.
9 ಹೆಜ್ಜೆಗಳನ್ನು ನೋಡಿದ್ದೇವೆ. ಈ 9 ಹೆಜ್ಜೆಯಲ್ಲಿ ನಾವು ನಡೆಯುವಾಗ ಏನಾಗ್ತೇವೆ ಅಂತಂದ್ರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರ್ತೇವೆ. ದೇವರೊಂದಿಗೆ ಅನ್ಯೋನ್ಯವಾಗಿರುವಾಗ ನಾವು ಎಷ್ಟು ಮಾತ್ರಕ್ಕೂ ಈ ಶರೀರದ ಬಯಕೆಗಳನ್ನ ಪೂರೈಸಕ್ಕೆ ಮುಂದಾಗಲ್ಲ, ನಾವು ಅವಾಗ ಜಯಿಸ್ತೇವೆ. ಇನ್ನು ಎರಡನೇದಾಗಿ ನಾವು ಆಗಲೇ ಹೇಳದಂತೆ ಕೆಟ್ಟ ಸ್ನೇಹಿತರಿಂದ ದೂರ ಇರಬೇಕು. ಯಾಕಂತಂದ್ರೆ 1 ಕೊರಿಂಥ 15:33 ಈ ರೀತಿಯಾಗಿ ನೋಡ್ತಾ ಇದ್ದೇವೆ, ಮೋಸ ಹೋಗಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸ್ತದೆ ಎಂಬುದಾಗಿ. ಅಂದ್ರೆ ನಾವು ಶರೀರದ ಬಯಕೆಗಳನ್ನ ಜಯಿಸ್ಬೇಕಂತಂದ್ರೆ ದುಷ್ಟರ ಸಹವಾಸದಿಂದ ದೂರ ಇರಬೇಕು. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬತಕ್ಕಂಥ ಗಾದೆಯನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ಅದರಿಂದ ದುಷ್ಟ ಜನರ ಸಹವಾಸದಿಂದ ನಾವು ದೂರ ಇರುವಾಗ ಮಾತ್ರನೇ ಈ ಶರೀರದ ಬಯಕೆಯನ್ನ ನಾವು ಜಯಿಸಕ್ಕೆ, ಈ ಶರೀರದ ಇಚ್ಛೆಗಳನ್ನು ಜಯಿಸಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ನಾವು ದೇವರಿಗೆ ಸ್ನೇಹಿತರಾಗಬೇಕು, ದೇವ ಜನರ ಸಹವಾಸದಲ್ಲಿರಬೇಕು. ಆತ್ಮೀಯ ವ್ಯಕ್ತಿಗಳ ಸಂಗಡ ನಾವು ನಮ್ಮ ಸಮಯನ ಕಳೆಯುವಾಗ ನಾವೇನಾಗ್ತೇವೆ ಅಂತಂದ್ರೆ ಈ ಶರೀರದ ಬಯಕೆಗಳನ್ನ ಇಚ್ಛೆಗಳನ್ನ ಜಯಿಸಕ್ಕೆ ಸಾಧ್ಯ ಆಗ್ತದೆ. ಲೌಕಿಕವಾಗಿರ್ತಕ್ಕಂಥ ಜನರೊಂದಿಗೆ, ಲೌಕಿಕವಾಗಿರ್ತಕ್ಕಂಥ ಸ್ನೇಹಿತರೊಂದಿಗೆ ನಾವು ಯಾವಾಗ ಹೆಚ್ಚಿನ ಸಮಯನ ಕಳೀತೇವೋ ಆಗ ನಾವೇನಾಗ್ತೇವೆ ಅಂತಂದ್ರೆ ಈ ಶರೀರದ ಇಚ್ಛೆಗಳನ್ನ ಜಯಿಸುವಲ್ಲಿ ವಿಫಲರಾಗ್ತೇವೆ. ಅದರಿಂದ ನಾವು ಕರ್ತನ ಸಹವಾಸದಲ್ಲಿರೋಣ, ಕರ್ತನ ಸೇವಕರ ಸಹವಾಸದಲ್ಲಿರೋಣ, ಆತ್ಮಿಕ ವ್ಯಕ್ತಿಗಳ ಸಂಗಡ ಇರೋಣ. ಇಂಥವ್ರು ನಾವು ಸ್ನೇಹಿತರನ್ನ ಮಾಡ್ಕೊಳ್ಳೋಣ. ಆ ಮೂಲಕವಾಗಿ ಅದೇನ್ ಮಾಡ್ತದೆ ಅಂತಂದ್ರೆ ನಾವು ಆತ್ಮಿಕ ಬಲಗೊಳ್ಳುವಂತೆ ಈ ಶರೀರದ ಇಚ್ಛೆಯನ್ನ ಜಯಿಸ್ಲಿಕ್ಕೆ ಅದನ್ನ ನಡೆಸ್ತಕ್ಕಂಥದ್ದಾಗಿದೆ. ಇನ್ನು ಮೂರನೇದಾಗಿ ನೋಡುವಾಗ ಅಶ್ಲೀಲವಾಗಿರ್ತಕ್ಕಂಥ ಸಿನಿಮಾಗಳು, ಅಶ್ಲೀಲವಾಗಿರ್ತಕ್ಕಂಥ ವಿಡಿಯೋಗಳು ಇವತ್ತು ಮೊಬೈಲಲ್ಲಿದೆ. ಟಿವಿಯಲ್ಲಿ ಬರ್ತದೆ, ಮೊಬೈಲಲ್ಲಿ ಬರ್ತದೆ, ಎಲ್ಲ ಕಡೆ ಇದೆ. ಅವುಗಳನ್ನ ನಾವು ನೋಡೋದಾದ್ರೆ ನಾವು ಎಷ್ಟು ಮಾತ್ರಕ್ಕೂ ಈ ಶರೀರವನ್ನು ಜಯಿಸ್ಲಿಕ್ಕೆ, ಇದರ ಇಚ್ಛೆಯನ್ನು ಜಯಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನೀನು ಶರೀರದ ಇಚ್ಛೆಯನ್ನ ಜಯಿಸಿ ದೇವರಿಗೆ ಹತ್ತಿರದವನಾಗಿ ಬಾಳಬೇಕೆಂಬುದಾಗಿ, ದೇವರಿಗೆ ಪರಿಶುದ್ಧನಾಗಿ ಜೀವಿಸ್ಬೇಕೆಂಬುದಾಗಿ ನೀನು ಮನಸ್ಸು ಮಾಡೋದಾದ್ರೆ ಏನ್ ಮಾಡಬೇಕಾಗಿದೆ ಅಂದ್ರೆ ಅಶ್ಲೀಲವಾದ ಕಂಟೆಂಟ್ ಇರತಕ್ಕಂಥ ಯಾವ ಸಿನಿಮಾಗಳನ್ನಾಗಲಿ ವಿಡಿಯೋಗಳನ್ನಾಗಲಿ ನೋಡದೆ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ಜೀವಿಸ್ಬೇಕಾಗಿದೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಕೀರ್ತನೆ 101:3 ಈ ರೀತಿಯಾಗಿದೆ, ಯಾವ ನೀಚವಾದ ಕಾರ್ಯವನ್ನು ದೃಷ್ಟಿಸುವುದಿಲ್ಲ, ದುರಾಚಾರವನ್ನು ಹಗೆ ಮಾಡುತ್ತೇನೆ, ಅದರ ಗೊಡುವೆಯೇ ನನಗೆ ಬೇಡ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ನಾನೇನ್ ಮಾಡೋದಿಲ್ಲ ಅಂತಂದ್ರೆ ನನಗೆ ಯಾವ ನೀಚವಾದ ಕಾರ್ಯವನ್ನ ನಾನು ದೃಷ್ಟಿಸಿ ನೋಡೋದಿಲ್ಲ, ಅದರ ಗೊಡುವೆಯೇ ನನಗೆ ಬೇಡ ಎಂಬುದಾಗಿ ಇಲ್ಲಿ ದಾವೀದನು ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯಾಕೆ ಅಂತಂದ್ರೆ ನೀಚವಾದ ಕಾರ್ಯಗಳನ್ನ ದೃಷ್ಟಿಸುವುದರಿಂದ ನಾವೇನಾಗ್ತೇವೆ ಅಂತಂದ್ರೆ ದುರಾಚಾರವನ್ನು ಮಾಡ್ತೇವೆ. ಈ ದುರಾಚಾರವನ್ನು ಮಾಡೋದ್ರ ಮೂಲಕ ಏನಾಗ್ತೇವೆ, ನಾವು ಮಲಿನತೆಯಲ್ಲಿ ನಡೀತೇವೆ. ಅದರಿಂದ ದಾವೀದನು ಹೇಳಿದ ಹಾಗೆ ನೀವುಗಳೇನ್ ಮಾಡಬೇಕಾಗಿದೆ, ಯಾವ ನೀಚವಾದ ಕಾರ್ಯವನ್ನ ನೋಡದೆ ದುರಾಚಾರದಿಂದ ದೂರ ಇರೋದ್ರ ಮೂಲಕವಾಗಿ ಈ ಶರೀರದ ಬಯಕೆಗಳ ಮೇಲೆ, ಈ ಶರೀರದ ಮೇಲೆ ನಾವು ಜಯ ಸಾಧಿಸಕ್ಕೆ ಸಾಧ್ಯತೆ ಇದೆ. ಅದರಿಂದ ನಮ್ಮನ್ನು ನಾವು ದೇವರಷ್ಟಕ್ಕೆ ಒಪ್ಪಿಸ್ಕೊಳ್ಳೋಣ. ಈ ಶರೀರದ ಬಯಕೆಗಳನ್ನ ಹೇಗೆ ನಾವು ಗೆಲ್ಲುವುದು ಎಂಬುದರ ಕುರಿತಾಗಿ ನಾವು ಕೇಳಿಸ್ಕೊಂಡಿದ್ದೇವೆ. ಸ್ವಾಮಿ, ನಾವುಗಳು ಶರೀರದ ಎಲ್ಲ ಬಯಕೆಗಳನ್ನು ನಾವು ಜಯಿಸಬೇಕು. ಆ ಮೂಲಕವಾಗಿ ನಾವು ನಿನಗೆ ಸ್ವಂತವಾಗಬೇಕು ಸ್ವಾಮಿ. ನಾವು ಯಾವ ವಿಷಯದಲ್ಲಿ ಸೋತು ಸೈತಾನನಿಗೆ ಶರಣಾಗತರಾಗದೆ ನಾವು ಯಾವಾಗಲೂ ನಿನಗಾಗಿ ಬದುಕಲಿಕ್ಕೆ, ನಿನ್ನ ಮಕ್ಕಳಾಗಿರ್ಲಿಕ್ಕೆ ನಮ್ಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶನ ಆಲಿಸಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಸ್ವಾಮಿ ಈ ಶರೀರದ ಬಯಕೆಗಳನ್ನ ಜಯಿಸ್ಲಿಕ್ಕೆ ನಿನ್ನ ಆತ್ಮನ ಸಹಾಯ ಕೊಡು. ನಿನ್ನ ಆತ್ಮನ ಸಹಾಯ ಯಾವಾಗಿರ್ತದೆ ಎಂಬ ನೋಡುವಾಗ, ನಿನ್ನ ನಾವು ಅನುಸರಿಸುವಾಗ ನಿನ್ನ ಸಹಾಯ ನಮ್ಗೆ ಇರ್ತದೆ. ಮಾತ್ರವಲ್ಲ, ನಿನ್ನ ಸೇವಕರ, ನಿನ್ನ ದಾಸರ, ನಿನ್ನ ಮಕ್ಕಳ ಸಹವಾಸದಲ್ಲಿರುವಾಗ, ದೇವ ಜನರನ್ನ ನಾವು ಸ್ನೇಹಿತರಾಗಿ ಮಾಡಿಕೊಳ್ಳುವಾಗ ನಾವು ಈ ಶರೀರದ ಬಯಕೆಯನ್ನ ಜಯಿಸಕ್ಕೆ ಸಾಧ್ಯ ಆಗ್ತದೆ. ಅಶ್ಲೀಲವಾದ ಎಲ್ಲ ಕಂಟೆಂಟಿಂದ ನಾವು ದೂರ ಇರಕ್ಕೆ, ಆ ಮೂಲಕ ಈ ಶರೀರದ ಬಯಕೆಗಳನ್ನು ಜಯಿಸಕ್ಕೆ ನಮಗೆ ಸಹಾಯ ಮಾಡು. ಈ ದಿನದಲ್ಲಿ ನೀವು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಇವುಗಳನ್ನು ಪಾಲಿಸೋದ್ರ ಮೂಲಕವಾಗಿ ಈ ಸಂದೇಶ ಕೇಳಿಸಿಕೊಂಡು ಪ್ರತಿಯೊಬ್ಬರು ನಡೆದುಕೊಳ್ಳುವಂತೆ, ನಿನ್ನ ನಾಮನ ಮಹಿಮೆ ಮಾಡುವಂತೆ, ನಿನ್ನಿಂದ ಬಾಡಿ ಹೋಗದ ಜಯಮಾಲೆಯನ್ನು ಹೊಂದಕ್ಕೆ ಕೃಪೆ ಮಾಡು. ನಾವೆಲ್ಲರೂ ಈ ಲೋಕದಲ್ಲಿ ಕರ್ತನೆ ಇತರರಿಗೆ ಬೆಳಕಾಗಿ ಸಾಕ್ಷಿಯಾಗಿ ಜೀವಿಸಕ್ಕೆ ನಿನ್ನ ಆತ್ಮನ ಸಹಾಯ ಕೊಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೆನ್. ಇಲ್ಲಿ ಬರುವಂಥ ಸಂದೇಶಗಳು ನಿಮಗೆ
ಪ್ರಯೋಜನಕರವೂ ಆಶೀರ್ವಾದಕರವೂ ಆಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ನೀವು ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ.